ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಇರುವಂಥ ಸ್ಮಾರ್ಟ್ ಮೀಟರ್ಗಿಂತ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಯಾಕೆ ಅಂತ ಕೋರ್ಟೇ ಪ್ರಶ್ನೆ ಮಾಡಿದೆ. ಮತ್ತೆ ಜನರ ಮೇಲೆ ಇದೊಂಥರ ಹೊರೆ, ಮತ್ತೆ ಬಲವಂತ, ನೀವು ಸ್ಮಾರ್ಟ್ ಮೀಟರ್ ಅಳವಡಿಸ್ಕೋಬೇಕು ಅಂತ ಬಲವಂತ ಮೇಲೆ. ಬೇರೆ ರಾಜ್ಯದಲ್ಲಿ ಅದೇ ಮೀಟ್ರೆ ಇದೆ, ಈ ರಾಜ್ಯದಲ್ಲೂ ನಮ್ಮ ರಾಜ್ಯದಲ್ಲೂ ಅದೇ ಮೀಟ್ರೆ. ಹಣ ಯಾಕೆ ವ್ಯತ್ಯಾಸ? ಇದರಿಂದ ರಾಜ್ಯ ಸರ್ಕಾರ ಲೂಟಿ ಹೊಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅವ್ರಿಗೆ ಬಿಹಾರ್ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೆ ATM ಆಗಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈ ಕೋರ್ಟ್ ಏನ್ ತೀರ್ಮಾನ ಮಾಡಿದೆ ಅದನ್ನ ಸ್ವಾಗತ ಮಾಡಿ. ಈಗಲೂ ಕೂಡ ಜಾರ್ಜ್ ಅವರು ಹೇಳಿದ್ದಾರೆ, ನನ್ನ ಹತ್ರ ಯಾವುದೋ ಇದೇ ಇಲ್ಲ, ದಾಖಲೆ ಇಲ್ಲ, ತೋರಿಸಿ ಕೋರ್ಟ್ ಎಲ್ಲಿ ಆದೇಶ ಕೊಟ್ಟಿದೆ ಅಂತ. ಕೋರ್ಟ್ FIR ಮಾಡಕ್ ಕೊಟ್ಟಿದ್ದಾರಲ್ಲ, ಲೋಕಾಯುಕ್ತ ಕೊಟ್ಟಿದ್ರು ಸರ್. ಲೋಕಾಯುಕ್ತ ಏನ್ ಮಾಡಿದೆ ಅಂತ ವರದಿ ಕೊಡಿ ಅಂತ ಹೇಳಿದ್ದಾರೆ. FIR ದಾಖಲಿಸ್ಕೊಂಡಿಲ್ಲ ಲೋಕಾಯುಕ್ತ. ಹಾಗಾಗಿ ಜನಪ್ರತಿನಿಧಿ ದಾಖಲಿಸೋದಕ್ಕೆ ಆದೇಶ ಕೊಟ್ಟರು. ಈಗ FIR ಜನಪ್ರತಿನಿಧಿ ನ್ಯಾಯಾಲಯ ದಾಖಲೆ ಮಾಡಕ್ ಹೇಳಿದಾರಲ್ಲ, ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಬರಲಿ. ಈಗಾಗಲೇ ಅದನ್ನ ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀವಿ. ಮುಂದೆನೂ ಅದರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ. ಜನಕ್ಕೆ ನ್ಯಾಯ ಸಿಗಬೇಕು. ಈ ಸ್ಮಾರ್ಟ್ ಮೀಟರ್ ದಂಧೆಯಲ್ಲಿ ಜನನ ಲೂಟಿ ಮಾಡಿದ್ದಾರೆ.